ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಚಳ್ಳಕೆರೆ ತಾಲೂಕಿನ ಗಡಪರ್ತಿ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಜರುಗಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಶಾಲಾ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೊಂದು ವೇದಿಕೆ ಒದಗಿಸುವಲ್ಲಿ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಪ್ರಮುಖ ಪಾತ್ರ ವಹಿಸಿದೆ. ಈ ಕಾರ್ಯಕ್ರಮದ ಪ್ರಯೋಜನವನ್ನ ಎಲ್ಲರೂ ಪಡೆದುಕೊಳ್ಳಬೇಕು. ಮಕ್ಕಳು ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಖುಷಿ ತಂದಿದೆ ಎಂದರು. ಶಿಕ್ಷಣ ಇಲಾಖೆಯ ಸಮನ್ವಯ ಅಧಿಕಾರಿ ಮಂಜು ಬಾಬು ಮಾತನಾಡಿ, ಮಕ್ಕಳ ಪ್ರತಿಭೆಯನ್ನ ಬೆಳಕಿಗೆ ತರುವಲ್ಲಿ ತಂದೆ ತಾಯಿ ಮತ್ತು ಶಿಕ್ಷಕರ ಶ್ರಮವೂ ಇದೆ. ಇಬ್ಬರು ಕೈಜೋಡಿಸಿದಾಗ ಮಾತ್ರ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳುತ್ತದೆ. ಮಕ್ಕಳ ಬೆಳವಣಿಗೆಯಲ್ಲಿ ಶಿಕ್ಷಕರಷ್ಟೇ ಪೋಷಕರ ಪಾತ್ರವೂ ಅತಿ ಮುಖ್ಯವಾಗಿದೆ. ಮಕ್ಕಳನ್ನು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಳ್ಳುವಂತೆ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಇಸಿಒಗಳಾದ ಲಕ್ಷ್ಮೀಕಾಂತ್ ರೆಡ್ಡಿ, ದೇವೇಂದ್ರಪ್ಪ, ಸಿಆರ್ಪಿಗಳಾದ ಶಿವಣ್ಣ, ಎನ್ ಮಲ್ಲೇಶ್, ಸುರೇಶ್, ನಿವೃತ್ತ ಮುಖ್ಯೋಪಾಧ್ಯಾಯ ಮಂಜಪ್ಪ, ಮುಖ್ಯ ಶಿಕ್ಷಕ ಬಸವರಾಜ್, ಜಾಕೀರ್ ಹುಸೇನ್ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ಹೊಮ್ಮಿಸಲಿಕ್ಕೆ ಮಾಡುವಂಥ ಪ್ರಯತ್ನವೂ ಬಹಳ ಮುಖ್ಯ. ಯಾವುದೂ ಕೂಡ ಇಲ್ಲಿ ಬಹಳ ಸುಲಭವಾಗಿ ಬರೋದಿಲ್ಲ. ಪರಿಶ್ರಮದಿಂದ, ಪ್ರಯತ್ನದಿಂದ ನಮ್ಮ ಪ್ರತಿಭೆಯನ್ನು ನಾವು ಇಲ್ಲಿ ತೋರಿಸಿ ನಮ್ಮ ಒಂದು ಸಾಮಾಜಿಕವಾಗಿರ್ತಕ್ಕಂತಹ ಸ್ಥಾನಮಾನಗಳನ್ನು, ಸಾಧನೆಗಳನ್ನು ಗುರುತು ಮಾಡಿಕೊಳ್ಳುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಾವು ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಎಲ್ಲ ಶಿಕ್ಷಕರಿಗೂ ಆಲ್ಮೋಸ್ಟ್ ನಾವು ಸನ್ಮಾನ ಮಾಡಿದ್ದೇವೆ. ಖಂಡಿತ ನಿಮ್ಮನ್ನು ಹೊಗಳಲಿಕ್ಕಾಗಿ ಅಥವಾ ಮೆಚ್ಚಿಸ್ಲಿಕ್ಕಾಗಿ ಅಲ್ಲ, ನಿಜವಾಗಿಯೂ ನೀವು ಅದಕ್ಕೆ ಅರ್ಹರಿದ್ದೀರಿ. ನಿಜವಾಗಿಯೂ ನಿಮ್ಮಲ್ಲಿ ಆ ಒಂದು ಯೋಗ್ಯತೆ ಖಂಡಿತವಾಗಲೂ ಇದೆ. ಅದಕ್ಕೋಸ್ಕರ ನಾವು ನಿಮ್ಮನ್ನು ಒಂದು ಮನ್ನಣೆ ಮಾಡಿದ್ದೇವೆ. ನೀವು ಇದಕ್ಕಿಂತ ಮಿಗಿಲಾದಂತಹ ಒಂದು ಸ್ಥಾನಕ್ಕೆ, ಮನ್ನಣೆಗೆ, ಗೌರವಕ್ಕೆ ಪಾತ್ರರಾಗುವಂತಹ ವಿಶೇಷವಾಗಿರ್ತಕ್ಕಂಥ ಶಿಕ್ಷಕರದ್ದಾಗಿದೆ. ಆ ನಿಟ್ಟಿನಲ್ಲಿ ನಾವು ಈ ದಿನ ಸಾಂಕೇತಿಕವಾಗಿ ನಿಮಗೆ ಒಂದು ಸನ್ಮಾನ ಮಾಡಿದ್ದೇವೆ. ನಮಗೆ ಭಾಳ ಖುಷಿ ಇದೆ. ಜೊತೆಗೆ ನಮ್ಮ ಮಕ್ಕಳು ಕೂಡ ತುಂಬ ಉತ್ತಮವಾಗಿ ಇಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿರ್ತಕ್ಕಂತಹ ಸಹಕಾರವನ್ನು ನಮ್ಮ SDMC ಅವರು ಮತ್ತು ಗ್ರಾಮ ಪಂಚಾಯತಿಯವರು, ಗ್ರಾಮಸ್ಥರು, ಈ ಶಾಲೆಯಲ್ಲಿ ಬಹುಕಾಲ ಕೆಲಸ ಮಾಡಿ ನಿವೃತ್ತಿ ಹೊಂದಿದಂತಹ ಮಂಜಣ್ಣ ಅವರು, ಅವರ ಶಿಷ್ಯರು ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ. ಇಷ್ಟು ಅದ್ಧೂರಿಯಾಗಿ ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮ್ಮ ಈ ಒಂದು ಸಹಕಾರ ಯಾವತ್ತೂ ಇರಲಿ. ನಮ್ಮ ತಾಲೂಕಿನ ವಿಶೇಷತೆ ಏನಂದರೆ ಅತ್ಯುತ್ತಮವಾಗಿ